ಈಗ ಇಥಿಯೋಪಿಯಾ ತಗೊಂಡ್ರೆ ಇಥಿಯೋಪಿಯಲ್ಲಿ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಟ್ರೈಬ್ಸ್ ಇದ್ದಾರೆ. ಅತ್ಯಂತ ಖತರ್ನಾಕು. ಹೆಂಗೆ ಅಂದ್ರೆ ಅವ್ರು ಬೆಳಗ್ಗೆ ತಿಂಡಿಗೆ ಬಿಸಿ ರಕ್ತ ಕುಡಿತಾರೆ, ಹಸುಗೆ ಕುತ್ತಿಗೆಗೆ ನರಕ್ಕೆ ಆರೋ ಹೊಡಿತಾರೆ, ರಕ್ತ ಚೆಲ್ಲತ್ತಲ್ಲ ಅದನ್ನು ಪಾತ್ರೆಯಲ್ಲಿ ಇಟ್ಕೋತಾರೆ, ಅಲ್ಲೇ ಕುತ್ಕೊಂಡು ಕುಡಿದು ಬಿಡ್ತಾರೆ. ಇಬ್ಬರು ಕೂತ್ಕೊಂಡು ಕುಡಿತಾರೆ ಅರ್ಧ ಲೀಟ್ರು, ಕೊನೆಗೆ ಮಿಕ್ಕಿದ್ರೆ ನಾಯಿ ಕೊಡ್ತಾರೆ. ಬೆಳಗ್ಗೆ ತಿಂಡಿ ಅದು. ಒಂದ್ಸಲ ಇಮ್ಯಾಜಿನ್ ಮಾಡಿ, ಇಡ್ಲಿ ದೋಸೆ ತಿಂದವ್ರಿಗೆ ಬಿಸಿ ರಕ್ತ ನೋಡಿದ್ರೆ ಹೆಂಗಿರುತ್ತೆ ಅಂತ ಇಮ್ಯಾಜಿನೇಷನ್. ಅದಾದ್ಮೇಲೆ ಅವ್ರು ಬದುಕೋ ರೀತಿನೇ ಬೇರೆ. ಮಾಂಸದ ಮಾರ್ಕೆಟ್ ಆಗ್ಬೋದು, ಅವ್ರು ಬದುಕೋ ರೀತಿ, ಕಡ್ಡಿ ಮೇಲೆ ನಿಂತ್ಕೊಳ್ಳೋದು, ಅವ್ರು ಹಂಟಿಂಗ್ ಮಾಡೋದು, ಆಮೇಲೆ ಮದುವೆ. ಇದೊಂದು ಸಂದರ್ಭ ಹೇಳಲೇಬೇಕು, ಸೂರಿ ಟ್ರೈಬ್ಸ್ ಅಂತ ಇದ್ದಾರೆ ಇಥಿಯೋಪಿಯಲ್ಲಿ. ಇವ್ರುಗಳು ಸ್ಪೆಷಾಲಿಟಿ ಏನಂದರೆ, ಅವ್ರು ಮದುವೆ ಆಗಬೇಕು ಅಂದರೆ ಇವ್ರ ಜನಾಂಗದಲ್ಲಿ ಸುತ್ತಮುತ್ತ ಇರೋ 100 ಹಳ್ಳಿಗಳು ದೊಂಗ ಫೈಟಿಗೆ ಸೇರ್ಕೋತಾರೆ. ಹಿಂದಿನ ಟೈಮಲ್ಲಿ ಹೆಂಗಿತ್ತು ಹಂಗೇನೆ ಇವತ್ತಿಗೂ ನಡೀತಾ ಇದೆ. ಅವ್ರು ಆಲ್ಮೋಸ್ಟ್ ಒಂದು 2000 ವರ್ಷ ಹಿಂದೆ ಇದ್ದಾರೆ ಇಥಿಯೋಪಿಯನ್ನರು. ದೊಂಗ ಫೈಟಲ್ಲಿ ಎಲ್ಲರಿಗೂ ಕಡ್ಡಿ ಇರುತ್ತೆ, ನಗ್ನವಾಗಿರ್ತಾರೆ ಹುಡುಗರು ಒಂದೊಂದು ಊರಿಂದ ಸೌಂಡ್ ಮಾಡ್ಕೊಂಬರ್ತಾರೆ ಅಂತ. ಅವ್ರು ಬಂದರೆ ಒಬ್ಬೊಬ್ರಿಗೂ ಒಂದೊಂದು ಸೌಂಡ್ ಇರುತ್ತೆ. ಈ ಹುಡುಗ, ಈಗ ಒಂದು ಹುಡುಗಿ ಇದ್ದಾಳೆ ಅಂದರೆ ಈ ಹುಡುಗ ಅದಕ್ಕೆ ಅವ್ರು ಕಾಂಪೀಟ್ ಮಾಡ್ತಾರೆ ಅಂದರೆ ಹೊಡೆದಾಡಬೇಕು, ಯಾರು ಗೆಲ್ತಾರೋ ಆ ಮದುವೆ ಆಗಬೇಕು. ಹೆಂಗೆ ಹೊಡೆದಾಡ್ತಾರೆ ಅಂದರೆ, ಒಂದ್ಸಲಿ ಕೋಲ್ ಹೊಡೆದ್ರೆ ಇಲ್ಲಿಂದ ಇಲ್ಲಿ ಕಟ್ಟಾಗ್ಬಿಡುತ್ತೆ, ಇಲ್ಲಿ ಕಟ್ಟಾಗ್ಬಿಡುತ್ತೆ, ರಕ್ತ ಚಿಮ್ತಾ ಇರುತ್ತೆ. ಅಂಥ ಸಿಚುವೇಶನಲ್ಲೂ ಕೂಡ ಅವ್ರು ಫೈಟ್ ಮಾಡಿ ಗೆದ್ದರೆ ಮದುವೆ ಆಗೋದು, ಇಲ್ಲದ್ರೆ ಮನೆಗೆ ಹೋಗ್ಬೇಕು. ಅಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನಮ್ಮೇನು ಒಂದು ಹ್ಯೂಮನ್ ಕೈಂಡ್ ನೇಚರ್ ಇದೆ, ಈ ಪ್ರಕೃತಿಯ ನಿಯಮ ಅದೇ ಅಲ್ವಾ, ಯಾರು ಫಿಟ್ಟೆಸ್ಟ್ ಇದ್ದಾರೋ ಅವರೇ ಸರ್ವೈವ್ ಆಗೋದು. ಸೊ ಅದನ್ನೆಲ್ಲ ರಿಯಲ್ ಲೈಫಲ್ಲಿ ನೋಡಿದಾಗ ಒಂದು ಕಡೆ ನೇಚರ್ ಆದರೆ ಇನ್ನೊಂದು ಕಡೆ ಜನರ ಎಕ್ಸ್ಟ್ರೀಮ್ ನೋಡಿದ್ದೀನಿ. ಎಲ್ಲ ಎಕ್ಸ್ಟ್ರೀಮ್ಸ್ನು ಈ ಒಂದು ಕಳೆದ 2 ವರ್ಷದಲ್ಲಿ ನೋಡಿದ್ದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಭಾಳ ಎನ್ಹಾನ್ಸ್ ಮಾಡಿದೆ. ಅಂದರೆ ನಿಮಗೆ ಅಲ್ಲಿ ಗೈಡ್ ಪಾರ್ಟ್ನರ್ಸ್ ಯಾರು ಸಿಗ್ತಾರಾ, ಹೇಗೆ ಇದೆಲ್ಲ? ಕೆಲವು ಕಡೆ ಗೈಡ್ಸ್ ಇರ್ತಾರೆ. ಈಗ ಇಥಿಯೋಪಿಯಲ್ಲ ನೀವು ಗೈಡ್ಸ್ ಇಲ್ಲದೆ ಹೋದರೆ ನೀವು ಕೊಲೆ ಆಗ್ಬಿಡ್ತೀರಾ. ಯಾಕಂದರೆ ಯಾವುದೋ ಟ್ರೈಬ್, ಈಗ ನೋಡಿ ಆ ಟ್ರೈಬನ್ನ ಮೀಟ್ ಮಾಡೋದಕ್ಕೆ ಕಾಡ್ ಒಳಗೆ 4x4 ಕಾರಲ್ಲಿ 4 ಸ್ಪೇರ್ ಟೈರ್ ಇಟ್ಕೊಂಡು ಆಲ್ಮೋಸ್ಟ್ 24 ಅವರ್ಸ್ ಜರ್ನಿ ಮಾಡಬೇಕು. ಸೊ 24 ಅವರ್ಸ್ ಜರ್ನಿ ಮಾಡಬೇಕು ಅಂದರೆ ಯೋಚನೆ ಮಾಡಿ, ಕಾಡ್ ಮಧ್ಯೆ ಹೆಂಗೆ ಹೋಗ್ತೀರಾ ನೀವು ಒಬ್ಬರೇ? ಸೊ ಅದಕ್ಕೆ ಗೈಡ್ ಬೇಕು, ಮತ್ತು 4x4 ಒಂದು ಫೆಸಿಲಿಟಿ ಬೇಕು. ಅದಾದಮೇಲೆ 2 ದಿವಸ ಇದ್ದೆ ಅವ್ರ ಜೊತೆಗೆ. ಸೊ ಇಡೀ ಇಥಿಯೋಪಿಯಾ 30 ದಿವಸ ಸುತ್ತಾಡಿದ್ದೀನಿ. ಅದಾದಮೇಲೆ ಮಡಗಾಸ್ಕರ್ಗೆ ಹೋಗಿದ್ದೀನಿ. ಮಡಗಾಸ್ಕರ್ ಕೂಡ ಯಾರೂ ಹೋಗೇ ಇಲ್ಲ, ಪ್ರಪಂಚದ 4ನೇ ಅತ್ಯಂತ ದೊಡ್ಡ ಐಲ್ಯಾಂಡ್ ದೇಶ. ಅವರು ಕೂಡ ಬಹಳ ಡಿಫ್ರೆಂಟ್ ಯುನೀಕ್ ಕಂಟ್ರಿ. ಸೊ ಈ ಥರ ನಾನು ಚೂಸ್ ಮಾಡಿದೆಲ್ಲ ದೇಶಗಳು ಯಾರೂ ಹೋಗೋಕ್ಕಾಗದಿರುವಂಥದ್ದು, ಎಕ್ಸ್ಟ್ರೀಮ್ ಅಡ್ವೆಂಚರ್ಸ್ ಇರುವಂಥದ್ದನ್ನು ಚೂಸ್ ಮಾಡಿದೆ. ಯಾಕೆಂದರೆ ನಾನು ಹೆಂಗಾಗಿದ್ದಾಗ, ನನ್ನಲ್ಲಿ ಶಕ್ತಿ ಇದ್ದಾಗ, ಇಂಥ ಜಾಗಗಳನ್ನ ನೋಡಿದಾಗ, ಅದಾದಮೇಲೆ ನನ್ನ ಒಂದು ಇನ್ನೂ ಏಜ್ ಆಗ್ತಾ ಆವಾಗ ಸ್ವಲ್ಪ, ಈಗ ಶ್ರೀಲಂಕಾ ಯಾವಾಗ ಬೇಕೋ ಹೋಗ್ಬೋದು, ಭೂತಾನ್ಗೆ ಯಾವಾಗ ಬೇಕೋ ಹೋಗ್ಬೋದು, ನೇಪಾಲ್ಗೆ ಹೋಗ್ಬೋದು, ಬಾಂಗ್ಲಾದೇಶ್ಗೆ ಹೋಗ್ಬೋದು. ಆದರೆ ನಾನು ಹೋಗಿರುವಂತಹ ದೇಶಗಳಿಗೆ ಹೋಗೋದು ಅಷ್ಟು ಸುಲಭ ಇಲ್ಲ. ಈಗ ಲಾಸ್ಟ್ ಹೋಗಿದ್ದು ನಾನು ಪಾಕಿಸ್ತಾನಕ್ಕೆ.